ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಪ್ರೋಮೋದಲ್ಲಿ ಇರೋ ಪ್ರಕಾರ ನಾನು ಹೇಳ್ತಾ ಇರೋದು, ಇಲ್ಲಿ ಯಾರ್ಯಾರಿಗೆ ಕ್ಲಾಸ್ ಸಿಗುತ್ತೆ ಹೆಚ್ಚಾಗಿ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಹಳೆ ಹುಲಿಗಳ ಹೊಸ ಕಂಟೆಸ್ಟೆಂಟ್ಸ್ ಆರ್ಭಟ. ಎಲ್ಲರ ಹತ್ರ ಮಾತಾಡೋದು, ನನ್ನ ಹತ್ರ ಮಾತಾಡೋದು. ಎಸ್, ನೋಡಿದ್ರಲ್ಲ, ಇಲ್ಲಿ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಈ ವಾರ ಯಾರು ಹೋಗ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಕೇಳಿದ್ದಾರೆ. ಆಲ್ಮೋಸ್ಟ್ ಸ್ವಲ್ಪ ಶನಿವಾರದ ಎಪಿಸೋಡ್ಗಳು ಬಂದಾಗ ಇಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು 7 ಜನದ ಫೋಟೋ, ಅಂದ್ರೆ ಈ ವಾರ 7 ಜನ ನಾಮಿನೇಟ್ ಆಗಿದ್ದಾರೆ, ಎಲ್ಲರದ್ದು ಕೂಡ ಇಲ್ಲಿ ಹಾಕ್ಬಿಟ್ಟು ಯಾರು ಹೋಗ್ತಾರೆ ಯಾರು ಇರ್ತಾರೆ ಅಂತ ಅಂದ್ಬಿಟ್ಟು ಕೇಳ್ತಿದ್ರು. ಆದ್ರೆ ಇಲ್ಲಿ ಕ್ಯಾಪ್ಷನ್ ಅಲ್ಲೇ ಈ ವಾರ ಯಾರು ಹೋಗ್ತಾರೆ ಅಂತ ಡೈರೆಕ್ಟ್ ಆಗಿ ಕೇಳಿದರೆ. ಮೋಸ್ಟ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಇಬ್ರು ಸ್ಪರ್ಧಿಗಳು ಅಂತ ಹೇಳ್ತಾ ಇದ್ರಲ್ಲ, ಅವ್ರ ಬಗ್ಗೆ ಮಾತಾಡಿರ್ಬೋದು. ಇನ್ನು ಫಸ್ಟ್ಗೆ ಇಲ್ಲಿ ಪ್ರೋಮೋದಲ್ಲೇ ಇರೋ ಪ್ರಕಾರ ಹಳೆ ಹುಲಿಗಳ ಅಬ್ಬರ ಅಂತೆ. ಇವ್ರು ಏನು ಅಬ್ಬರ ಕೂಡ ಮಾಡಲಿಲ್ಲ ಆಲ್ಮೋಸ್ಟ್ ಆಗಿ, ಯಾಕಂತಂದ್ರೆ ಇಲ್ಲಿ ಟಾರ್ಗೆಟ್ ಮಾಡಿಬಿಟ್ಟಿದ್ರು ಗಿಲ್ಲಿಯವ್ರನ್ನ. ಬೇಕು ಬೇಕು ಅಂತ ಬೈಯೋದಿರ್ಬೋದು, ಮತ್ತೆ ಇಲ್ಲಿ ಅಣಗ್ಸೋದಿರ್ಬೋದು, ಇಲ್ಲಿ ಚೆನ್ನಾಗಿ ಕುಗ್ಸಕ್ಕೆ ಪ್ರಯತ್ನ ಪಟ್ಟರು. ಇಲ್ಲಿ ಸಿಕ್ಕಾಪಟ್ಟೆ ಗಿಲ್ಲಿಯವರು ಕೂಡ ಇಲ್ಲಿ ಬೇಜಾರಾಗಿದ್ದಾರೆ. ಇಲ್ಲಿ ಏನೊಂದು ಕಾನ್ಸೆಪ್ಟ್ ಕೊಟ್ಟಿದ್ರು, ಬಿಗ್ ಬಾಸ್ ಪ್ಯಾಲೇಸ್ಗೆ ಬಂದಿದ್ದಾರೆ, ಪಾರ್ಟಿ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಚೆನ್ನಾಗೇ ಮಾಡ್ತಾ ಇದ್ರು. ಆದ್ರೆ ಒಬ್ಬರನ್ನ ಇಲ್ಲಿ ಟಾರ್ಗೆಟ್ ಮಾಡೋದು ತುಂಬಾನೇ ತಪ್ಪು ಅಂತ ಇಲ್ಲಿ ಹೇಳ್ಬೋದು. ಇಲ್ಲಿ ಇವರು ಗೆಸ್ಟ್ಗಳು ಗೆಸ್ಟ್ ಆಗಿ ಇರಲಿಲ್ಲ, ಅದು ನೀಟಾಗಿ ಗೊತ್ತಾಗ್ತಿತ್ತು. ಆದ್ರೆ ಇಲ್ಲಿ ಪ್ರೋಮೋದಲ್ಲಿ ಏನ್ ಅನಿಸ್ತದೆ ಅಂತಂದ್ರೆ, ಗಿಲ್ಲಿಯವ್ರಿಗೆ ಹೆಚ್ಚಾಗಿ ಕ್ಲಾಸ್ ಸಿಗುತ್ತೆ ಅಂತ ಅನಿಸ್ತದೆ. ಮತ್ತೆ ಇಲ್ಲಿ ಹೊಸ ಕಂಟೆಸ್ಟೆಂಟ್ ಗಳ ಆರ್ಭಟ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಬಿಗ್ ಬಾಸ್ 11 ಸೀಸನ್ ಮತ್ತೆ 12 ಸೀಸನ್ ಹಳೆ ಸ್ಪರ್ಧಿಗಳು ಮತ್ತೆ ಹೊಸ ಸ್ಪರ್ಧಿಗಳು, ಅವ್ರು ಇಲ್ಲಿ ಹುಲಿಗಳಂತೆ. ಹಳೆ ಸೀಸನ್ ಅಲ್ಲಿ ಇಂದ ಬಂದವರು, ಇಲ್ಲಿರೋರು ಮಾತ್ರ ಆರ್ಭಟ ಮಾಡಿದ್ದಾರೆ ಅನ್ನೋ ರೀತಿ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಗಿಲ್ಲಿಯವ್ರದ್ದು ಜಾಸ್ತಿ, ಅಂದ್ರೆ ಅವ್ರು ಏನೇನು ಮಾತಾಡಿದ್ದಾರೆ ಅಲ್ಲಲ್ಲಿ ಕಾಣಿಸ್ತದೆ. ಪ್ರೋಮೋದಲ್ಲೂ ಗೊತ್ತಾಗ್ತದೆ ಯಾರಿಗಿಲ್ಲಿ ಕಿಚ್ಚನ ಕ್ಲಾಸ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು. ಬಟ್ ಯಾವ ವಿಚಾರಕ್ಕೆ ಇಲ್ಲಿ ಕ್ಲಾಸ್ ಜಾಸ್ತಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಒಂದು ವಿಚಾರಕ್ಕೆ ಕ್ಲಾಸ್ ತುಂಬಾನೇ ತಗೋಬೇಕು ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಯಾವೊಂದು ವಿಚಾರ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮೇನ್ ಆಗಿ ನಿನ್ನೆಯಿಂದ ಚರ್ಚೆ ಆಗ್ತಿರೋದು, ಇಲ್ಲಿ ಗಿಲ್ಲಿಯವರು ಊಟದ ಬಗ್ಗೆ ಅಣಗಿಸಿದ್ರು, ಅಣಕ ಮಾಡಿದ್ರು, ಇದೆಲ್ಲ ಬೇಕಾಗಿರ್ಲಿಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಮಾತಾಡ್ತಿದ್ದಾರೆ. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತಂದ್ಬಿಟ್ಟು ಕಿಚ್ಚನ ಪಂಚಾಯಿತಿಯಲ್ಲಿ ಹೌದು ಚರ್ಚೆ ಆಗೇ ಆಗುತ್ತೆ. ಆದ್ರೆ ಈ ಒಂದು ವಿಟಿನ ಪ್ಲೇ ಮಾಡಬೇಕು. ಇಲ್ಲಿ ಕಳೆದ ವಾರಗಳೆಲ್ಲ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಬಂದ್ರೆ, ಇಲ್ಲಿ ರಕ್ಷಿತಾ ಅವರು ಹೇಳಿದ್ದೇ ಬೇರೆ ಇತ್ತು, ಅಶ್ವಿನಿ ಅವರು ಅದನ್ನ ಇಲ್ಲಿ ತಿರ್ಚಿಬಿಟ್ಟು ಹೇಳಿದ್ದೇ ಬೇರೆ ಇತ್ತು. ಇವಾಗೂ ಕೂಡ ಸೇಮ್ ಅದೇ ರೀತಿ ಇಲ್ಲಿ ಆಗಿದೆ. ನಿನ್ನೆ ಎಪಿಸೋಡ್ ಅಲ್ಲಿ ಸುಮಾರು ಅಬ್ಸರ್ವ್ ಮಾಡಬೇಕಾಗಿರೋದು ತುಂಬಾ ಇದೆ. ಊಟಕ್ಕೆ ಕೂತಿರ್ತಾರೆ, ಕಾಮನ್ ಆಗಿ ಮಾತಾಡ್ತಾ ಇರ್ತಾರೆ, ಇಲ್ಲಿ ಎಲ್ಲರೂ ಕೂಡ ನಾರ್ಮಲ್ ಆಗಿ ಖುಷಿಯಾಗಿ ಇರ್ತಾರೆ. ಅಂದ್ರೆ ಯಾರು ಕೂಡ ಸೀರಿಯಸ್ ಆಗಿ ಇರ್ಲಿಲ್ಲ, ತಮಾಷೆ ಮಾಡ್ತಾ ಇದ್ರು. ಫಸ್ಟ್ ಇಲ್ಲಿ ಗಿಲ್ಲಿಯವರು ಕಾವ್ಯ ಅವ್ರ ಹತ್ರ ಮೊಟ್ಟೆ ಕೇಳ್ತಾರೆ. ಗಿಲ್ಲಿಯವ್ರದ್ದು ಕಾವ್ಯ ಅವ್ರದ್ದು ಏನೊಂದು ಫ್ರೆಂಡ್ಶಿಪ್ ಇದೆ, ಏನೊಂದು ಬಾಂಡಿಂಗ್ ಇದೆ, ಅದು ಅವ್ರಿಗೆ ಬಿಟ್ಟಿದ್ದು. ಇವ್ರು ಯಾಕೆ ಇಲ್ಲಿ ತಿನ್ನೋ ವಿಚಾರ ನೋಡಿ, ಅವ್ರು ಮೊಟ್ಟೆ ತಾನೇ ಕೇಳಿದ್ದು, ತಿನ್ನೋ ವಿಚಾರನೇ ತಾನೇ ಇಲ್ಲಿ ತ್ರಿವಿಕ್ರಮ್ ಅವ್ರು ಕೂಡ ಫಸ್ಟ್ ಎತ್ತಿದ್ದೆ. ಇವರು ಹುಡುಗಿ ಹತ್ರ ಹೋಗ್ಬಿಟ್ಟು ಮೊಟ್ಟೆ ಕೇಳ್ತಿಯಲ್ಲೋ, ನಾಚಿಕೆ ಆಗಲ್ವೇನೋ ನಿನಗೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ನಂದು ಒಳ್ಳು ಇದೆ ಬಿಡೋಣ ಅಂತ ಇಲ್ಲಿ ಹೇಳಿದ್ರು. ಇವರಾದ್ರೆ ತಿನ್ನೋ ವಿಚಾರಕ್ಕೆ ಮಾತಾಡಬಹುದಂತೆ, ಗಿಲ್ಲಿ ಅವ್ರು ಮಾತಾಡಿದ್ರೆ ಅದು ತಪ್ಪಂತೆ. ನಿನ್ನೆ ಎಪಿಸೋಡ್ದು ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿ. ನೋಡಿದ್ರೆ ಅನ್ಕೊಂತೀನಿ, ಇಲ್ಲಿ ಗಿಲ್ಲಿಯವ್ರು ಏನಪ್ಪ ಹೇಳಿದ್ರು ಅಂತಂದ್ರೆ, ನೀಟಾಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು, ನಾನು ಬೇರೆಯವರ ತಟ್ಟೆಯಲ್ಲಿ ಕೈ ಹಾಕಲ್ಲ ಅಂತ ಇಲ್ಲಿ ಹೇಳಿದ್ರು. ನೋಡಿ, ಅನ್ನದ ವಿಚಾರ ಇಲ್ಲಿ ಮಾತಾಡಿಲ್ಲ, ಬೇರೆಯವ್ರ ತಟ್ಟೆಯಲ್ಲಿ ಕೈ ಹಾಕಲ್ಲ ಅಂತ ಅಷ್ಟೇ ಇಲ್ಲಿ ಅವರು ಹೇಳಿದ್ದು. ಅಂದ್ರೆ ಊಟಕ್ಕೆ ಕೈ ಹಾಕಲ್ಲ ಅದು ಇದು ಏನು ಮಾತಾಡಿಲ್ಲ ಅವರು. ಮತ್ತೆ ನಾನು ನೆಕ್ಸ್ಟ್ ಸೀಸನ್ಗೆ ಕರೆದ್ರು ಕೂಡ ಹೋಗಲ್ಲ ಅಂತ ಇಲ್ಲಿ ಹೇಳಿದ್ರು ಕಾಮಿಡಿಯಾಗಿ. ಅಂದ್ರೆ ಗೆಸ್ಟ್ಗಳು ಇವಾಗ ಏನ್ ಬಂದಿದ್ದಾರೆ, ಇವಾಗ ಬಿಗ್ ಬಾಸ್ 11 ಅಲ್ಲಿ ಇದ್ದವರು ಗೆಸ್ಟ್ಗಳಾಗಿ ಬಂದಿದ್ದಾರೆ, ಒಂದ್ ವೇಳೆ ನನ್ನ ಕರೆದ್ರೆ ನಾನು ಹೋಗಲ್ಲ ಅಂತ ಇಲ್ಲಿ ಹೇಳಿದ್ರು. ಏನಕ್ಕೆ ಅಂತಂದ್ರೆ ಅದು ಬೇರೆಯವ್ರ ಸೀಸನ್ ಆಗುತ್ತೆ, ಅದಕ್ಕೆ ಹೋಗಲ್ಲ ಅಂತ ಇಲ್ಲಿ ಹೇಳಿದ್ರು. ಹೌದು, ಅವರೊಂದು ಒಪಿನಿಯನ್ ಹಂಚ್ಕೊಳ್ಳೋದ್ರಲ್ಲಿ ಏನು ಕೂಡ ಇಲ್ಲಿ ತೊಂದರೆ ಇಲ್ಲ. ಮತ್ತೆ ಇಲ್ಲಿ ಗಿಲ್ಲಿಯವ್ರು ಹೇಳಿದೇನಪ್ಪಾ ಅಂತಂದ್ರೆ, ಇಲ್ಲಿ ಊಟ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಉಗ್ರಂ ಮಂಜೂರ್ ಊಟ ಮಾಡ್ತಾ ಇರ್ತಾರೆ, ಆ ಪ್ಲೇಟು 3ನೇ ವಾರ ಇದ್ದಾಗ ಅದು ನಂದಾಗಿತ್ತಣ್ಣ ಅಂತ ಇಲ್ಲಿ ಹೇಳ್ತಾರೆ ಉಗ್ರಂ ಮಂಜು ಅವ್ರಿಗೆ. ಇಲ್ಲಿ ಉಗ್ರಂ ಮಂಜೂರ್ಗೆ ಇದಕ್ಕೆ ಟ್ರಿಗರ್ ಆಗೋಯ್ತು, ಪ್ಲೇಟ್ ಅವ್ರದ್ದಿತ್ತು. ಯಾಕಂದ್ರೆ ಇವಾಗ ಇರೋರೆಲ್ಲರೂ ಕೂಡ ಹೆಸರು ಬರ್ಕೊಂಡಿರೋದು ಅಥವಾ ಏನೋ ಒಂದು ಗುರುತು ಮಾಡ್ಕೊಂಡಿದ್ದಾರೆ, ಒಂದು ಟವಲ್ ಇರ್ಬೋದು, ಒಬ್ಬೊಬ್ರು ಪಿನ್ ಹಾಕೊಂಡಿರ್ತಾರೆ, ಈ ತರ. ಇಲ್ಲಿ ಗಿಲ್ಲಿಯವರು 3ನೇ ವಾರದಲ್ಲಿ ಅದು ನನ್ನ ಪ್ಲೇಟ್ ಆಗಿತ್ತಣ್ಣ, ಅದನ್ನ ನೀವು ತಗೊಂಡಿದ್ದೀರಾ ಅಂತ ಇಲ್ಲಿ ಹೇಳಿದ್ರು. ಇಲ್ಲೂ ಕೂಡ ಅವರು ಅನ್ನದ ವಿಚಾರ ಮಾತಾಡ್ಲೇ ಇಲ್ಲ. ಇಲ್ಲಿ ಉಗ್ರಂ ಮಂಜೂರೇ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು, ಪ್ಲೇಟ್ ಅವ್ರದ್ದು ಅಂತ ಹೇಳಿದ ತಕ್ಷಣನೇ ಇಲ್ಲಿ ಇವರು ಅದನ್ನ ಬೇರೆ ತರ, ಅಂದ್ರೆ ಇನ್ನೊಬ್ರು ಅನ್ನ ಕಿತ್ಕೊಳಕ್ ಬಂದಿದೀವಿ ಅಂತ ಹೇಳ್ತಾ ಇದೀಯಾ, ಇನ್ನೊಬ್ರು ಅನ್ನ ಕಿತ್ಕೊಂಡ್ಬಿಟ್ಟು ತಿನ್ನಕ್ ಬಂದಿದೀವಿ ಅಂತ ಹೇಳ್ತಾ ಇದೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಉಗ್ರಂ ಮಂಜೂರ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಗಿಲ್ಲಿಯವ್ರು ಹೇಳಿದ್ದೇನೋ, ನಾನು ಬೇರೆಯವ್ರ ತಟ್ಟೆಗೆ ಕೈ ಹಾಕಲ್ಲ ಅಂತ ಇಲ್ಲಿ ಹೇಳಿದ್ದು. ಆದ್ರೆ ಇವ್ರು ಇದನ್ನ ಯಾಕೆ ಈ ರೀತಿ ತಿರುಗಿಸಿ ಹೇಳಿದ್ರು ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂತಂದ್ರೆ ಅವ್ರು ಹೇಳಿದ್ರು, ಅನ್ನಕ್ಕೋಸ್ಕರ ತುಂಬಾ ಕಷ್ಟ ಪಟ್ಬಿಟ್ಟು ಬಂದಿದ್ದೀನಿ ಜೀವನದಲ್ಲಿ ಅಂತ ಉಗ್ರಂ ಮಂಜು ಅವ್ರು ಹೇಳಿದ್ರು. ಎಲ್ಲರೂ ಕೂಡ ಇಲ್ಲಿ ಅನ್ನಕ್ಕೋಸ್ಕರನೇ ಏನೇ ಮಾಡ್ಲಿ, ಇಲ್ಲಿ ತಿನ್ನಕ್ ಅನ್ನಕ್ಕೋಸ್ಕರ ಇಲ್ಲಿ ಕಷ್ಟಪಟ್ಟು ಬಂದೇ ಬಂದಿರ್ತಾರೆ ಅಲ್ವಾ.
ಅಲ್ವಾ. ಅಂದ್ರೆ ಇಲ್ಲಿ ಗಿಲ್ಲಿ ನಟ ಅವರು ಕಷ್ಟನೇ ಪಟ್ಟಿಲ್ಲ, ಒಂದೇ ಸತಿ ಏಕ್ದಮ್ ಇಲ್ಲಿ ಬಂದ್ಬಿಟ್ಟಿದಾರ. ಅವರು ಕೂಡ ಇಲ್ಲಿ ರೈತರ ಮಗರು, ಅವರು ಕೂಡ ಗೊತ್ತಿರುತ್ತೆ ಅನ್ನದ ಬೆಲೆ ಏನು ಅಂತ ಅಂದ್ಬಿಟ್ಟು. ಇಲ್ಲಿ ಉಗ್ರ ಮಂಜು ಅವರು ಕೂಡ ಇಲ್ಲಿ ಜಗಳ ಆಡಿದ್ರು, ಮತ್ತೆ ಇಲ್ಲಿ ಗಿಲ್ಲಿಯವ್ರಿಗೆ ಬೇಜಾರಾಯ್ತು, ಇಲ್ಲಿ ಬೇಡದಿರೋ ವಿಚಾರಗಳನ್ನ ಕೂಡ ಮಾತಾಡಿದ್ರು. ರಜತ್ ಅವ್ರು ಇಮಿಡಿಯೇಟ್ ಆಗಿ ಇಲ್ಲಿ ಹೇಳ್ತಾರೆ, ಇಲ್ಲಿ ಏನೋ ದಾಲು ಮತ್ತೆ ಅನ್ನ, ಬಿಸಿ ಬಿಸಿ ದಾಲು ಅನ್ನ ಬಿದ್ದಿದ ತಕ್ಷಣನೇ ಹೆಂಗ್ ಚಿಗಿದ್ಕೊಂಬಿಟ್ಟ ನೋಡು ಅಂತ ಅಂದ್ಬಿಟ್ಟು ಇಲ್ಲಿ ಏನೋ ಹೇಳ್ತಾರೆ, ಸಮಥಿಂಗ್ ವರ್ಡ್ ಇಲ್ಲಿ ಯೂಸ್ ಮಾಡ್ತಾರೆ. ಇವ್ರು ಇಲ್ಲಿ ತಿನ್ನೋ ವಿಚಾರ ಮಾತಾಡ್ಬೋದಂತೆ. ಆದ್ರೆ ಗಿಲ್ಲಿ ನಟ ಅವರು ಏನೋ ಒಂದು ಕಾಮಿಡಿ ಮಾಡ್ಬಿಟ್ರೆ ಅವರು ತಗೊಳಕ್ಕೆ ಆಗಲ್ಲ. ಇವ್ರು ಕೊಡ್ಬೇಕು, ಬಟ್ ಇಲ್ಲಿ ಆಕ್ಷನ್ ಬಂದಿರುತ್ತೆ, ರಿಯಾಕ್ಷನ್ ಬಂದಾಗೂ ಕೂಡ ತಗೋಬೇಕಲ್ವಾ. ಬರೀ ಇವ್ರಿಗೆ ಕೊಡೋಕ್ ಮಾತ್ರನೇ ಗೊತ್ತು, ಇಸ್ಕೊಳಕ್ ಗೊತ್ತಿಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ವಿಟಿನ ಪ್ಲೇ ಮಾಡಿ ತೋರಿಸಿದ್ರೆ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಗೊತ್ತಾಗುತ್ತೆ. ಇಲ್ಲಿ ಅಶ್ವಿನಿ ಅವ್ರದ್ದು ಮಾತ್ರನೇ ನಾವು ಪರ್ಟಿಕ್ಯುಲರ್ ಆಗಿ ಹೇಳಿದ್ವಿ. ಇಲ್ಲಿ ರಕ್ಷಿತ್ ಅವ್ರು ಮಾತಾಡಿದ್ದೇ ಬೇರೆ, ಅಶ್ವಿನಿ ಅವರು ಅದನ್ನ ಅರ್ಥ ಮಾಡ್ಕೊಂಡಿದ್ದೇ ಬೇರೆ, ಅದನ್ನ ತಿರ್ಚಿ ಬೇರೆ ತರ ಹೇಳಿದ್ರು ಅಂತ ಬಿಟ್ಟು ಸೇಮ್ ಸಿಚುವೇಶನ್ ಇಲ್ಲೂ ಕೂಡ ಇಲ್ಲಿ ಆಗಿರೋದು. ಇಲ್ಲಿ ಗಿಲ್ಲಿ ಅವರು ಮಾತಾಡಿದ್ದು ಬರೀ ಪ್ಲೇಟಿನ ಬಗ್ಗೆ ಅಷ್ಟೇ, ಇಲ್ಲಿ ಅನ್ನದ ಬಗ್ಗೆ ಅವರು ಮಾತಾಡ್ಲೇ ಇಲ್ಲ. ಅನ್ನನ ಕಿತ್ಕೊಳಕ್ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರ ಬಾಯಲ್ಲಿ ಬರ್ಲಿಲ್ಲ. ನಾನು ಇನ್ನೊಬ್ಬರು ತಟ್ಟೆಲಿ ಕೈ ಹಾಕಲ್ಲ ಅಂತ ಹೇಳಿದ್ರು ಅಷ್ಟೇ. ಅದನ್ನ ಇಲ್ಲಿ ಉಗ್ರ ಮಂಜೂರು ಬೇರೆ ರೀತಿ ಅರ್ಥ ಮಾಡ್ಕೊಂಡು ಇದನ್ನ ಬೇರೆ ಬೇರೆ ಕಡೆ ಟರ್ನ್ ಮಾಡ್ಕೊಂಡು ತಗೊಂಡೋಗಿ ಸಿಕ್ಕಾಪಡೆ ಬೇಜಾರು ಮಾಡ್ಕೊಂಡ್ರು. ಇಮ್ಮಿಡಿಯೇಟ್ ಆಗಿ ಆನ್ ದ ಸ್ಪಾಟ್ ಅಲ್ಲೇ ಗಿಲ್ಲಿ ನೋಡ್ರು ಕೇಳ್ತಾರೆ, ಅಣ್ಣ ಬೇಡ ಅಣ್ಣ, ನಾನೇನೋ ತಮಾಷೆಗೆ ಹೇಳಿದೆ, ತಮಾಷೆಗೆ ತಗೊಳ್ಳಿ ಅಂತ ಹೇಳಿದ್ರೆ ಇಲ್ಲ ಏನೋ ನಿಂದು ಹಾಗೆ ಹೀಗೆ ಅಂತ ವಾಯ್ಸ್ ನ ರೇಸ್ ಮಾಡ್ತಾರೆ. ಮತ್ತೆ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಈಗ ಗೆಸ್ಟ್ ಗಳು ಏನ್ ಮನೆಗೆ ಬಂದಿದ್ರು ಅವ್ರದ್ದು ಕೂಡ ಇಲ್ಲಿ ಅತಿರೇಕಗಳ ವರ್ತನೆ ಆಗಿದೆ. ಇದನ್ನ ಗಿಲ್ಲಿ ನಟ ಅವರೇ ಹೇಳ್ತಾರೆ. ಸುಮಾರು ಇಲ್ಲಿ ಅವರಿಂದ ನಮಗ್ ಬೇಜಾರಾಗಿದೆ, ಇಲ್ಲಿ ಗಡ್ಡಕ್ಕೆಲ್ಲ ಕೈ ಹಾಕಿದ್ರು, ಗಡ್ಡನೆಲ್ಲ ತೆಗೆದ್ರು, ನಾನೇನಾದ್ರೂ ಹೇಳಿದ್ನ ಅವ್ರಿಗೆ, ಇಲ್ಲ ಅಲ್ವಾ ಸುಮ್ನೆ ತಮಾಷೆಗೆ ತಗೊಂಡೆ ಅಲ್ವಾ, ಅವ್ರಿಗೆ ಬೇಜಾರಾಗಬಾರ್ದು ಅಂತ ಅಂದ್ಬಿಟ್ಟು ಇನ್ನಿಲ್ಲಿ ಹುಡುಗಿ ವೇಷ ಹಾಕು ಅಂತ ಇಲ್ಲಿ ಹೇಳಿದ್ರು. ಇಷ್ಟ ಇಲ್ಲ ಅಂದ್ರೂ ಕೂಡ ಇಲ್ಲಿ ಹಾಕ್ದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಹೌದು, ಅವ್ರು ಏನೇ ಹೇಳಿದ್ರು ಕೂಡ ಅವ್ರು ಮಾಡ್ಕೊಂಡು ಬಂದ್ರು. ಬಟ್ ಈ ರೀತಿ ಮಾತಾಡಿದಾಗ ಮತ್ತೆ ಬಟ್ಟೆ ವಿಚಾರನೂ ಇಲ್ಲಿ ಅಷ್ಟೇ, ಗಿಲ್ಲಿ ಅವರ ಎದ್ರ ಬಗ್ಗೆನೂ ಇಲ್ಲಿ ಹೇಳ್ತಾರೆ. ಬಟ್ಟೆ ಅಂತ ಬಂದಾಗ ಕೂಡ ಇವ್ರಾಕ್ ನಾನು ಬಟ್ಟೆ ಮುಟ್ಬೇಕು, ಹೌದು ಅವ್ರವ್ರ ಇಷ್ಟ, ಬಟ್ಟೆ ಏನೋ ಅವ್ರಿಗೆ ಇಷ್ಟ ಆಗ್ಲಿ ಅಂತ ನಾವು ಹಾಕೋಬಾರ್ದು, ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀನು ಹಾಕೋಬೇಕು. ಇವ್ರು ಅದನ್ನೆಲ್ಲ ತೆಕ್ಕೊಂಬಿಟ್ಟು ಏನೋ ನೀನು ಇದು ನಾಟಕ ಆಡ್ತಿದ್ಯಾ, ಫಸ್ಟ್ ಮಾನ ಮರ್ಯಾದೆ ಮುಚ್ಕೊಳ್ಳೋ ಅಂತಂದ್ಬಿಟ್ಟು ಹೇಳ್ತಾರೆ ಇಲ್ಲಿ ಉಗ್ರ ಮಂಜೂರು. ಇವ್ರು ಬೇಕಾದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು ಮಾನ ಮರ್ಯಾದೆ ಬಗ್ಗೆ. ಆದ್ರೆ ಇವ್ರಿಗೆ ಬರೀ ತಟ್ಟೆ ನಂದು ಅಂತ ಹೇಳಿದಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಟ್ರಿಗರ್ ಆಗ್ಬಿಟ್ಟು ಬೇರೆ ಇರೋ ಮಾತುಗಳನ್ನೆಲ್ಲ ಇಲ್ಲಿ ಆಡ್ಬಿಟ್ರು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಕಿಚ್ಚರ ಪಂಚಾಯಿತಿಯಲ್ಲಿ ಚರ್ಚೆ ಆಗ್ಬೇಕಾಗಿರೋದು, ಇಲ್ಲಿ ರಜತ್ ಅವ್ರು ಹೇಳ್ತಾರೆ ಅವ್ರ ತಾಯನೆಗೂ ಕೂಡ ಅಂತ ಇಲ್ಲಿ ಇಡ್ತಾರೆ. ಅಂದ್ರೆ ನನ್ನ ತಾಯನೆಗೂ ನೀನು ಇಷ್ಟೊಂದು ಇರಿಟೇಷನ್ ಅಂತ ಗೊತ್ತಿರ್ಲಿಲ್ಲ ಅಂತ ಬಿಟ್ಟು, ಅದ್ಯಾಕೆ ತಾಯಿ ಮೇಲೆ ಆಣೆ ಇಡ್ತಾರೋ ಏನೋ ಗೊತ್ತಿಲ್ಲ. ಅದು ಸಣ್ಣ ಪುಟ್ಟ ವಿಚಾರಕ್ಕೆ ಗಿಲ್ಲಿ ಕಾಮಿಡಿಯನ್ ಅಲ್ಲ, ಇವನ್ ದೊಡ್ಡ ಇರಿಟೇಷನ್ ಅಂತ ಇಲ್ಲಿ ಮಾತಾಡ್ತಾರೆ. ಯಾಕೆ ಇವ್ರಿಗೆ ಅನ್ನಿಸ್ತು, ಇವ್ರೇನು ಕೂಡ ಕಾಮಿಡಿನೇ ಮಾಡಿಲ್ವಾ, ಅದರಲ್ಲೂ ಕೂಡ ಯಾರು ಕೂಡ ಸಪ್ಲೈಯರ್ ಆಗ್ಲಿ ಸರ್ವಿಸ್ ಮಾಡ್ಬೇಕಾದ್ರೆ ಡ್ಯಾನ್ಸ್ ಆಡ್ಕೊಂಡು ಬರೋಣ ಅಂತ ಉಗ್ರ ಮಂಜೂರು ಡ್ಯಾನ್ಸ್ ಆಡ್ಕೊಂಡು ತೋರಿಸ್ತಾರೆ. ಮತ್ತೆ ರಜತ್ ಅವ್ರು ಕೂಡ ಅಷ್ಟೇ ನಿಂತರ ಯಾರು ಆಡಲ್ಲ ಅಂತ ಅಂದ್ಬಿಟ್ಟು ಕಳೆದ ಸೀಸನ್ ಅಲ್ಲಿ ಇದೇ ಒಂದು ಟಾಪಿಕ್ ಇಲ್ಲಿ ಬಂದಿರುತ್ತೆ. ಅಂದ್ರೆ ಇದೇ ಒಂದು ಸೇಮ್ BB ರೆಸಾರ್ಟ್ ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾರೆ. ಅವಾಗ ಗೆಸ್ಟ್ ಗಳಾಗಿ ನೀವೆಲ್ಲರೂ ಕೂಡ ಇದ್ರ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ರಜತ್ ಅವ್ರನ್ನ ಪ್ರಶ್ನೆ ಮಾಡಿರ್ತಾರೆ. ಫಸ್ಟ್ ಆಫ್ ಆಲ್ ಈ ವೀಕು ಯಾರು ಗೆಸ್ಟ್ ಗಳ ತರ ಇರ್ಲೇ ಇರ್ಲಿಲ್ಲ, ಮೋಕ್ಷಿತಾ ಅವ್ರನ್ನ ಬಿಟ್ಬಿಟ್ಟು 4 ಜನನು ಕೂಡ ಇಲ್ಲಿ ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡ್ತಾನೆ ಇದ್ರು. ಅಂದ್ರೆ ಬೇಡದಿರೋ ಮ್ಯಾಟ್ರ್ ಮಾತಾಡೋದು, ಏನ್ ಗಿಲ್ಲಿ ಹೇಗಿದ್ದೆ ಹೇಗಾಗೋದೆ ಇವೆಲ್ಲ ಬೇಕಿತ್ತಾ, ಮತ್ತೆ ಬಿಗ್ ಬಾಸ್ ಯಾರನ್ನ ಕರ್ಕೊಂಬ ಅಂತಂದ್ರೆ ನಿನ್ನೆ ಕರ್ಕೊಂಡು ಹೋಗೋದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ರು. ಅಂದ್ರೆ ಈ ರೀತಿಯಾಗಿ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಯಾರನ್ನ ಹೇಳಿ ಕಳ್ಸಿದ್ರ ಅಥವಾ ನಿಜವಾಗ್ಲೂ ಇವ್ರಿಗೆ ಏನಾದ್ರು ಪವರ್ ಕೊಟ್ಟಿದ್ರ ಆ ರೀತಿಯಾಗಿ ಇಲ್ಲಿ ಬೇಕು ಅಂತ ಇಲ್ಲಿ ಇಷ್ಟು ತಮಾಷೆ ಮಾಡೋದು, ಒಂದ್ಸತಿ ಓಕೆ 2 ಸತಿ ಓಕೆ. ಆದ್ರೆ ಇವರು ಪದೇ ಅದನ್ನ ಹೇಳಿದಾಗ ಎಂತವ್ರಿಗೆ ಆದ್ರೂ ಕೂಡ ಬೇಜಾರಾಗುತ್ತೆ ತಾನೆ. ಅಂದ್ರೆ ಇನ್ನ ಕರ್ಕೊಂಡು ಹೋಗಕ್ಕೆ ಬಂದಿದೀವಿ ಅಂತ ಎಷ್ಟು ಸತಿ ಹೇಳ್ಬೇಕು, 1 ಸತಿ ಓಕೆ ಕಾಮಿಡಿ, 2 ಸತಿ ಓಕೆ. ಇವ್ರುಗಳು ಅದನ್ನ 100 ಸತಿ ಕಾಮಿಡಿ ಮಾಡಿದ್ರು ಅದನ್ನ ಅವ್ರು ತಗೋಬೇಕು. ಆದ್ರೆ ಗಿಲ್ಲಿಯರು 1 ಸತಿ ಕಾಮಿಡಿ ಮಾಡಿದ್ರು ಕೂಡ ಅದನ್ನ ಇವ್ರು ಕೇಳಿ ತಗೊಳಕ್ ಆಗ್ಲೇ ಇಲ್ಲ. ಅದರಲ್ಲೂ ಕೂಡ ಸ್ವಿಮ್ಮಿಂಗ್ ಪೂಲ್ಗೆ ಇಲ್ಲಿ ಬಿಸಾಕ್ತಾರೆ. ಏನಾದ್ರೂ ಹೇಳಿದ್ರೆ ಅದು ಕೂಡ ಸಂಜೆ ಅಂತ ಕಾಣುತ್ತೆ, 7:30-8 ಗಂಟೆ ಇರಬೇಕು ಟೈಮು. ಅವಾಗ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಗಿಲ್ಲಿಯವ್ರನ್ನ ಎತ್ಕೊಂಡೋಗಿ ಬಿಸಾಕ್ತಾರೆ. ಉಗ್ರು ಮಂಜು ಅವರು ಇವರೆಲ್ಲ ಸೇರ್ಕೊಂಡು ಬಿಸಾಕ್ತಾರೆ. ಅದಕ್ಕೆ ಕಾವ್ಯ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಏನ್ರಿ ಅಮಾಯಕನ್ಗೆ ಈ ರೀತಿ ಎಲ್ಲ ನೀರಿಗೆ ತಳ್ಬಿಟ್ರಲ್ಲ ಅಂತಂದ್ಬಿಟ್ಟು. ಒಟ್ನಲ್ಲಿ ಈ ವಿಚಾರಗಳು ಕೇಳಬೇಕು, ಗೆಸ್ಟ್ಗಳು ಯಾರಾದ್ರೂ ಈ ರೀತಿಯಾಗಿ ಮಾಡ್ತಾರ ಅಂತಂದ್ಬಿಟ್ಟು. ಮತ್ತೆ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಬೈದಿದ ತಕ್ಷಣ ಅಂದ್ರೆ ಉಗ್ರ ಮಂಜೂರು ಬೇರೆ ರೀತಿ ಅರ್ಥ ಮಾಡ್ಕೊಂಡ್ರು, ಸಾರಿ ಕೇಳಕ್ ಬಂದ್ರು ಕೂಡ ಇಲ್ಲ ನೀನ್ ಹತ್ರ ಮಾತಾಡಬೇಡ ಹೋಗು ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಧ್ರುವಂತವ್ರು ಬಂದ್ಬಿಟ್ಟು ಒಂದ್ ಮಾತು ಹೇಳ್ತಾರೆ, ಇಲ್ಲಿ ಹುಡುಗರಲ್ಲಿ ಗಡ್ಸಿರೋದೇ ನಿನಗೆ, ಯಾಕಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ತಮಾಷೆ ಅಲ್ಲ, ಎಲ್ಲಾನು ಕೂಡ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತೀಯ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಗಿಲ್ಲಿಯವರು ಹಿಂದೊಂದು ಮುಂದೊಂದು ಮಾತಾಡಲ್ಲ, ಯಾರೇ ಇದ್ರೂ ಕೂಡ ಒಂದು ಗಡ್ಸಲ್ಲಿ ಹೇಳ್ತೀಯ, ನೀನ್ ಒಬ್ನೇ ಇಲ್ಲಿ ನಿಜವಾಗ್ಲೂ ಕೂಡ ಚೆನ್ನಾಗಿ ಆಡ್ತಿರೋದು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಹೌದು, ಅವರೊಬ್ಬರೇ ಇಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿರೋದು. ಈ ರೀತಿ ವಿಚಾರ ಬಂದಾಗ ಆದ್ರೂ ಕೂಡ ಅವ್ರದ್ದು ತಪ್ಪಿಲ್ಲ, ಹೋಗ್ತಾರೆ ಸಾರಿ ಕೇಳ್ತಾರೆ. ಅದಕ್ಕೆ ಇಲ್ಲಿ ಧ್ರುವಂತವ್ರು ಕೂಡ ಇಲ್ಲಿ ಹೇಳ್ತಾರೆ, ಒಂದು ಲೈನ್ ಬಾರ್ಡರ್ ಅಂತ ಹಾಕೋ, ನೀನು ಮಾತಾಡಿದಲ್ಲಿ ಏನು ಕೂಡ ತಪ್ಪಿಲ್ಲ, ಅವರು ತಮಾಷೆ ಮಾಡ್ತಿದ್ರು ನೀನು ಇಲ್ಲಿ ತಮಾಷೆ ಮಾಡಿದೆ ಅಂತ ಅಂದ್ಬಿಟ್ಟು ಧ್ರುವಂತವ್ರು ಹೇಳ್ತಾರೆ. ಒಟ್ನಲ್ಲಿ ಹುಡುಗರಲ್ಲಿ ಗಡ್ಸ್ ಇರೋದು ಅಂದ್ರೆ ನಿನಗೆ ಮಾತ್ರ ಅಂತ ಇಲ್ಲಿ ಧ್ರುವಂತವ್ರು ಕೂಡ ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಆಗಿ ಇವರು ಸ್ಪಂದನ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಅವರು ಕೂಡ ಕಾಮಿಡಿನೇ ಇಲ್ಲಿ ಮಾಡ್ತಿದ್ದು, ಗಿಲ್ಲಿ ಕಾಮಿಡಿ ಮಾಡಿದಾಗ ಅವರು ತಗೊಂತಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ
ಮನೇಲಿ ಇರೋರ್ಗೂ ಕೂಡ ಅದೇ ರೀತಿ ಅನ್ಸಿದೆ, ಗೆಸ್ಟ್ಗಳು ಮಾಡ್ತಿರೋದು ಸರಿ ಇಲ್ಲ ಅಂತ ಅಂದ್ಬಿಟ್ಟು. ಈಗ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದು ಪ್ರಶ್ನೆ ಕೇಳಿ ಮತ್ತೆ ವಿಟಿನ ಪ್ಲೇ ಮಾಡಿ ತೋರಿಸ್ಬಿಟ್ಟು ಇಲ್ಲಿ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಎಲ್ಲರೂ ಕೂಡ ಇಲ್ಲಿ ಆಸೆ ಪಡ್ತಿರೋದೇನಪ್ಪ ಅಂತಂದ್ರೆ ಗಿಲ್ಲಿಯವ್ರಿಗೆ ಇಷ್ಟೊಂದು ಅವಮಾನ ಮಾಡಿದ್ದಾರೆ ಗೆಸ್ಟ್ಗಳು, ಇಲ್ಲಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಗಿಲ್ಲಿಯವ್ರಿಗೆ ಸಿಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ನೋಡೋಣ ಯಾರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೊಡ್ತಾರೆ ಅಂತ ಅಂದ್ಬಿಟ್ಟು. ನನ್ನ ಪ್ರಕಾರ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೂ ಸಿಗಲ್ಲ ಅಂತ ಅನ್ಕೊಂತೀನಿ. ಏನಕ್ಕೆ ಅಂತಂದ್ರೆ ಈ ವಾರ ನೀವು ಅಬ್ಸರ್ವ್ ಮಾಡಿರ್ಬೋದು, ಉತ್ತಮ ಮತ್ತೆ ಕಳಪೆ ಅನ್ನೋದು ಏನಿತ್ತು ಅದು ಕೊಡ್ಲೇ ಇಲ್ಲ, ಅದು ನಡಿಲೇ ಇಲ್ಲ. ಅಂದ್ರೆ ಅದು ಒಂದು ಕಾನ್ಸೆಪ್ಟ್ ಏನಿತ್ತು ಅದು ನಡಿಲೇ ಇಲ್ಲ. ಅದಕ್ಕೋಸ್ಕರ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾರು ಕೊಡಬೇಕು ಯಾರು ಬಿಡಬೇಕು ಅಂತ ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಗೇ ಆಗುತ್ತೆ. ಇಲ್ಲಿ ಇಷ್ಟೆಲ್ಲ ಅವಮಾನ ಮಾಡಿದ್ರು ಕೂಡ ಗಿಲ್ಲಿಯವ್ರಿಗೆ ಕೊಡಬಹುದು. ಆಲ್ರೆಡಿ ಒಂದ್ಸತಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಫಸ್ಟ್ ಟೈಮ್ ಇಲ್ಲಿ ಅವರೇ ತಗೊಂಡಿರೋದು. ಬಟ್ ಇಲ್ಲಿ ಕೊಡ್ತಾರಾ ಇಲ್ವಾ ಕಾದು ನೋಡೋಣ ವೀಕ್ಷಕರೇ. ಸದ್ಯ ನಿನ್ನೆ ಎಪಿಸೋಡ್ದು ಇದೊಂದು ಟಾಪಿಕ್ ಮಾತ್ರ, ಯಾವ ಟಾಪಿಕ್ ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈ ಒಂದು ಟಾಪಿಕ್ ಅನ್ನೋದು ವಿಚಾರ ಅಂತಂದ್ರೆ ಹೌದು, ಅನ್ನಪೂರ್ಣೇಶ್ವರನ ಯಾರು ಕೂಡ ಇಲ್ಲಿ ಅವಮಾನ ಮಾಡಬಾರ್ದು. ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ರೈತರ ಮಕ್ಕಳು, ಅವ್ರಿಗೆ ಗೊತ್ತು ಚೆನ್ನಾಗಿ ಎಲ್ಲಿ ಏನ್ ಮಾತಾಡಬೇಕು ಅನ್ನೋದು ವಿಚಾರದಲ್ಲಿ ಯಾವ ರೀತಿ ಇಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅನ್ನೋದು ವಿಚಾರ ಅವರು ಮಾತಾಡೇ ಇಲ್ಲ, ಬೇರೆ ತಟ್ಟೆ ವಿಚಾರನ ಇಲ್ಲಿ ಮಾತಾಡಿದ್ದು ಅಷ್ಟೇ. ಆದ್ರೆ ಉಗ್ರ ಮಂಜೂರು ಇದನ್ನ ತಿರುಗಿಸಿ ಹೇಳಿದ್ರು. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇಲ್ಲಿ ಬೇಕು ಬೇಕು ಅಂತಾನೆ ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡಿ ಈ ರೀತಿ ಮಾಡ್ತಾ ಇದಾರೆ, ಅವ್ರನ್ನ ಕುಗ್ಗಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದಾರ, ಇಲ್ಲ ಅಂತಂದ್ರೆ ಇವ್ರ ಈಚೆ ಕಳಿಸ್ಬೇಕು, ಇಲ್ಲಾಂದ್ರೆ ಅವರೇ ಸೆಲ್ಫ್ ನಾಮಿನೇಟ್ ಆಗ್ಬಿಡ್ಬೇಕು ಗಿಲ್ಲಿಯವರು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಬಂದಿರೋ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು, ಮಾಜಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಈ ರೀತಿ ಏನಾದರೂ ಮಾಡ್ತಾ ಇದಾರ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.